ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾನುವಾರ ಅಂದ್ರೇ ಸ್ವಲ್ಪ ಕ್ಲೀನಿಂಗ್ ಡೇ ಅಂತಲೇ ಅನ್ಕೋಬೋದು. ಅಷ್ಟೇ ಅಲ್ಲದೆ ಗೌರಿ ಗಣೇಶ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಹಾಗಾಗಿ ನಮ್ಮನೆಯಲ್ಲಿ ಬಳಕ ತೆಗೆಯೋದ್ರಿಂದ ಅಂದರೆ ಮನೇನ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡೋದ್ರಿಂದ ಒಂದು ವೀಕ್ ಅಂತಲೇ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ನಾವು ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ಡೀಪ್ ಕ್ಲೀನ್ ಅಂತ ಏನೂ ಇರಲಿಲ್ಲ. ಒಂದು 2 ಮಂತ್ಸ್ ಬ್ಯಾಕೆ ತುಂಬ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಜಸ್ಟ್ ಎಲ್ಲ ತೆಗೆದು ಅಂದರೆ ಎಲ್ಲ ಬಟ್ಟೆಗಳನ್ನೂ ತೆಗೆದು ಇನ್ನೊಂದು ಸಾರಿ ನೀಟಾಗಿ ಮಡಚಿಟ್ಕೊಂಡು ಅದಾದಮೇಲೆ ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕಿ ನೀಟಾಗಿ ಧೂಳೆಲ್ಲ ತೆಗೆದು ಒರೆಸಿಟ್ಕೋತಾ ಇದ್ದೀನಿ ಅಷ್ಟೇ. ತುಂಬ ಸಿಂಪಲ್ಲಾಗಿ ಆಲ್ರೆಡಿ ಒಂದು ಸಾರಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಒಂದು 2 ಮಂತ್ಸ್ ಬ್ಯಾಕ್ ಅಂತ ಹೇಳ್ದೆ ಅಲ್ವಾ. ಆವಾಗಲೇ ತುಂಬ ನೀಟಾಗಿಯೇ ಮೇಂಟೈನ್ ಮಾಡ್ಕೊಂಡಿದ್ದೆ ವಾರ್ಡ್ರೋಬ್ನ. ಸೊ ಹಾಗಾಗಿ ಜಾಸ್ತಿ ಕ್ಲೀನಿಂಗ್ ಕೂಡ ಇರಲಿಲ್ಲ, ಹಾಗೆಯೇ ಮಡ್ಚೋದು ಕೂಡ ಜಾಸ್ತಿ ಇರಲಿಲ್ಲ. ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಂಡಿದ್ದೆ. ಇನ್ ಕೇಸ್ ಏನಾದ್ರೂ ಮೆಸ್ಸಿ ಆಗಿತ್ತು ಅಂದರೆ ಜಾಸ್ತಿ ಕ್ಲೀನಿಂಗ್ ಕೆಲಸ ಇರೋದು. ಆಲ್ಮೋಸ್ಟ್ ಒಂದು 3 ಅವರ್ಸಲ್ಲೆಲ್ಲ ಕೆಲಸ ಮುಗ್ದೋಗ್ಬಿಡ್ತು. ಅಂದರೆ ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಆ ಕೆಲಸ ಎಲ್ಲ ಮುಗ್ದೋಯ್ತು. ಇನ್ನು ಹಸ್ಬೆಂಡ್ ವಾರ್ಡ್ರೋಬ್ ಕೂಡ ಕ್ಲೀನಿಂಗ್ ಇತ್ತು. ಅವ್ರದ್ದೇನು ಜಸ್ಟ್ 1 ಅವರ್ ಅಷ್ಟೇ. ಅವ್ರದ್ದು ನೀಟಾಗೇ ಮೇಂಟೈನ್ ಮಾಡ್ಕೊಂಡಿದ್ದೆ. ನಾವು ಯಾವಾಗ್ಲೂ ಮಡಚಿಡೋವಾಗ ಮೇನ್ಲಿ ಈ ಬಟ್ಟೆ ಎಲ್ಲ ಮಡಚಿ ನಾವು ಸ್ಟೋರ್ ಮಾಡ್ಕೋತೀವಲ್ವ, ಆ ಟೈಮ್ನಲ್ಲಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ವಿ ಅಂದರೆ ಈ ಥರ ಡೀಪ್ ಕ್ಲೀನ್ ಇದ್ದಾಗ ತುಂಬ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಹಾಗೆ ಜಾಸ್ತಿ ಕೆಲಸ ಕೂಡ ಅಂತ ಅನ್ಸೋದಿಲ್ಲ. ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಕೆಲವೊಂದು ಬಟ್ಟೆ ಹುಡುಕ್ತಾ ಎಲ್ಲ ಬಟ್ಟೆನೂ ತೆಗೆದಿಟ್ಬಿಡ್ತೀವಿ. ಆ ಥರ ಆಗಿ ಫುಲ್ ಮೆಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಮೇಂಟೈನ್ ಮಾಡ್ಕೋತೀನಿ. ಎಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಈ ಥರ ಆಯಿತು. ಇವತ್ತು ಸ್ವಲ್ಪ ಜಾಸ್ತಿ ಕೆಲಸನೇ ಅಂತ ಅನಿಸ್ತು. ಅಂದರೆ ಇವತ್ತು ಫಸ್ಟ್ ಡೇ ಅಲ್ವಾ, ಕ್ಲೀನಿಂಗ್ ಕೆಲಸದಲ್ಲಿ ಫಸ್ಟ್ ಡೇ. ಹಾಗಾಗಿ ಸ್ವಲ್ಪ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿಕೊಟ್ಟಿದ್ರು. ಅವ್ರು ತುಂಬ ಕಡಿಮೆ ಕೆಲಸ ಮಾಡೋದು, ಈ ಥರ ಕ್ಲೀನಿಂಗ್ ಕೆಲಸದಲ್ಲಿ ಹೆಲ್ಪ್ ಮಾಡೋದು. ಹಾಗಾಗಿ ಅವ್ರಿಗೆ ಬಾಡಿ ಪೇನ್ ಕೂಡ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಅಗಾರೋಯಿಂದ ಆಟಮ್ ಪ್ಲಸ್ ಆ್ಯಂಡ್ ಹೆಲ್ಡ್ ಬಾಡಿ ಮಸಾಜರ್ನ ಬಳಸ್ತಾ ಇದ್ದೀನಿ. ಈ ಥರ ಪ್ಯಾಕಿಂಗ್ ಇರುತ್ತೆ. ಯೂಸರ್ ಮ್ಯಾನ್ಯುಯಲ್ ಸಹ ಕೊಟ್ಟಿರ್ತಾರೆ. ಓಪನ್ ಮಾಡಿದ್ರೆ ಈ ಥರ ಇರುತ್ತೆ. ವೈಟ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಹಾಗೆ ವೈಯರ್ ಸಹ ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಪ್ರಾಡಕ್ಟ್ ಬಂದು ಈ ಥರ ಇರುತ್ತೆ. 4 ಮಸಾಜ್ ಹೆಡ್ಸ್ ಬರುತ್ತೆ. ಹಾಗೆ ಒಂದು ಪ್ರೊಟೆಕ್ಟಿವ್ ಮೆಶ್ ಸಹ ಕೊಟ್ಟಿರ್ತಾರೆ. ಹಾಗೆ ವೇರಿಯಬಲ್ ಸ್ಪೀಡ್ ಸೆಲೆಕ್ಷನ್ ಕೂಡ ಇರುತ್ತೆ. ಹಾಗೆ ಕಂಟ್ರೋಲ್ ನಾಬ್ ಸಹ ಕೊಟ್ಟಿರ್ತಾರೆ. ಇದು 1 ಬಟನ್ ಆಪರೇಟ್ ಅಂತಾನೆ ಹೇಳ್ಬೋದು. ಅಂದರೆ ಒಂದೇ ಬಟನಲ್ಲಿ ಆರಾಮಾಗಿ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು. ಆನ್ ಮತ್ತು ಆಫ್ ಸಹ ಮಾಡ್ಕೋಬೋದು. ಹಾಗೆಯೇ 4 ಮಸಾಜ್ ಹೆಡ್ಸ್ ಬರುತ್ತೆ ಅಂತ ಹೇಳ್ದೆ ಅಲ್ವಾ, ಅವುಗಳೇ ಇದು. ಫಸ್ಟ್ ಒನ್ ಬಂದು ಫ್ಲಾಟ್ ಮಸಾಜ್ ಹೆಡ್ ಅಂತ. ಇದನ್ನು ಹೋಲ್ ಬಾಡಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದು. ಸೆಕೆಂಡ್ ಒನ್ ಬಂದು ತೈಚಿ ಮಸಾಜ್ ಹೆಡ್ ಅಂತ. ಇದು ಹೆಂಗೆ ಅಂದರೆ ಅಪ್ ಡೌನ್ ನೀಡಿಂಗ್ ಮಾಡ್ಕೋತೀವಲ್ವ, ಅದಕ್ಕೆ ಬಳಸ್ಕೋಬೋದು. ಥರ್ಡ್ ಒನ್ ಬಂದು ಈ ಥರ ಬಾಲ್ ಮಸಾಜ್ ಹೆಡ್ ಅಂತ. ಇದನ್ನು ಎಸೆನ್ಷಿಯಲ್ ಆಯಿಲ್ನ ಹಾಕಿ ಬ್ಯಾಕ್ ಆಗಿರ್ಬೋದು, ಫೀಟ್ ಆಗಿರ್ಬೋದು ಮಸಾಜ್ ಮಾಡ್ಕೋತೀವಲ್ವ, ಅದಕ್ಕೆ ಬಳಸ್ಕೋಬೋದು. ಇನ್ನೊಂದು ವೇವಿ ಮಸಾಜ್ ಹೆಡ್ ಅಂತ. ಇದು ಡೀಪ್ ಟಿಶ್ಯೂ ಮಸಾಜ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಆರ್ಮ್ಸ್ ಆಗಿರ್ಬೋದು, ಬ್ಯಾಕ್, ಫೀಟ್ ಎಲ್ಲದಕ್ಕೂ ಕೂಡ ಬಳಸ್ಕೋಬೋದು. ಹಾಗೆ ಇದು ಲೈಟ್ ವೆಯ್ಟ್ ಆಗಿರುತ್ತೆ, ಪೋರ್ಟೇಬಲ್ ಸಹ ಆಗಿರುತ್ತೆ. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತಂದರೆ ಜಸ್ಟ್ ವೈರ್ನ ಪ್ಲಗ್ಗೆ ಹಾಕಿ ಆನ್ ಮಾಡಿಕೊಂಡು ನಿಮಗೆ ಯಾವ ಮಸಾಜ್ ಹೆಡ್ ಬೇಕು ಅಂತ ನೋಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ಆನ್ ಮಾಡ್ಕೋಬೋದು. ಹಾಗೆ ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ತಾ ಇದ್ರೆ ಸ್ಪೀಡ್ ಸೆಟ್ ಆಗುತ್ತೆ. ನಿಮಗೆ ಕಡಿಮೆ ಬೇಕು ಅಂದರೆ ಆನ್ ಮಾಡಿದ ತಕ್ಷಣ ಇರುತ್ತಲ್ವಾ, ಅಷ್ಟೇ ಸ್ಪೀಡ್ ಸಾಕು. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಆನ್ ಅಂತ ಇರುತ್ತಲ್ವಾ, ಆ ಕಡೆ ಜಸ್ಟ್ ಇದನ್ನು ಟರ್ನ್ ಮಾಡ್ಕೊಳ್ಳೋದಷ್ಟೇ, ಸ್ಪೀಡ್ ಜಾಸ್ತಿ ಆಗುತ್ತೆ. ಹಾಗೆ ಒಂದನ್ನು ತೆಗೆದು ಇನ್ನೊಂದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. 1 ಮಸಾಜ್ ಹೆಡ್ನ ತೆಗೆದು ಇನ್ನೊಂದನ್ನು ಆರಾಮಾಗಿ ಹಾಕ್ಕೋಬೋದು. ತುಂಬ ಕಷ್ಟ ಅಂತ ಏನೂ ಇಲ್ಲ, ಈಸಿಯಾಗಿ ಬಳಸ್ಕೋಬೋದು. ಹಾಗೆ ಕ್ಲೀನ್ ಕೂಡ ಈಸಿಯಾಗಿಯೇ ಮಾಡ್ಕೋಬೋದು. ಒಂದೊಂದು ಮಸಾಜ್ ಹೆಡ್ಡು ಒಂದೊಂದಕ್ಕೆ ಅಂತ ಹೇಳ್ದೆ ಅಲ್ವಾ. ನಿಮಗೆ ಎಲ್ಲಿ ಮಸಾಜ್ ಮಾಡ್ಕೋಬೇಕು ಅಂತ ಅನಿಸುತ್ತೋ ಅಲ್ಲಿ ಈ ಮಸಾಜ್ ಹೆಡ್ಗಳೇನಿತ್ತು ಅದನ್ನು ನೀವು ಫಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು. ನಾನಿವಾಗ ಹೋಲ್ ಬಾಡಿ ಮಸಾಜ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನೀವೇನಾದ್ರೂ ಶೋಲ್ಡರ್ ಪೇಯ್ನ್ ಇದ್ದರೆ, ಹಾಗೆ ಬ್ಯಾಕ್ ಪೇಯ್ನ್ ಏನಾದರೂ ಇದ್ದರೆ, ನಡೆದಾಗೆಲ್ಲ ಅಥವಾ ಜಾಸ್ತಿ ಕೆಲಸ ಮಾಡಿದಾಗೆಲ್ಲ ಸ್ವಲ್ಪ ಕೈಗಳು ಪೇಯ್ನ್ ಆಗುತ್ತೆ. ಹಾಗೆ ಕತ್ತು ಸಹ ಪೇಯ್ನ್ ಬಂದಿರುತ್ತೆ. ಇನ್ನು ಜಾಸ್ತಿ ಕೆಲಸ ಮಾಡಿದಾಗ ಓಡಾಡಿದಾಗೆಲ್ಲ ಕಾಲ್ಗಳಾಗಿರ್ಬೋದು, ಪಾದಗಳಾಗಿರ್ಬೋದು ನೋವೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದನ್ನು ಈಸಿಯಾಗಿ ಬಳಸ್ಕೋಬೋದು. ನೋಡ್ತಿದ್ದೀರಾ ಅಲ್ವಾ, ಬ್ಯಾಕ್ ಪೇಯ್ನ್ ಆಗಿರ್ಬೋದು ಮತ್ತು ಕಾಲ್ಗಳು, ಕೈಗಳೆಲ್ಲ ಪೇಯ್ನ್ ಇದ್ರೂ ಸಹ ಕಡಿಮೆ ಆಗುತ್ತೆ. ಹಾಗೆ ನೀವು ಯಾವುದಾದ್ರೂ ಪೇಯ್ನ್ ಕಿಲ್ಲರ್ ಆಯಿಲ್ನ ಹಾಕಿ ಮಸಾಜ್ ಮಾಡ್ಕೋತಿದ್ದೀರಾ ಅಂದರೆ ಆ ಆಯಿಲ್ನ ಹಚ್ಚಿ ಸಹ ನೀವು ಮಸಾಜ್ ಮಾಡ್ಕೋಬೋದು. ಹಾಗೆ ಇದು ಪೋರ್ಟೇಬಲ್, ಈಸಿ ಟು ಯೂಸ್. ಹಾಗೆ
ಈಸಿ ಟು ವಾಶ್ ಕೂಡ. ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈವ್ನಿಂಗ್ ಟೈಮ್ ಸಹ ಆಗಿತ್ತು, ಏನಾದ್ರೂ ಕಾಫಿ ಟೀ ಬೇಕು. ಹಾಗೆ ಇವತ್ತೆಲ್ಲ ಕೆಲಸಗಳು ಮಾಡಿ ಸಹ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಕೆಲವೊಂದ್ಸರಿ ಕೆಲಸ ಸ್ವಲ್ಪ ಮಾಡಿದ್ರೂ ಇನ್ನು ವೀಕ್ ಪೂರ್ತಿ ಕೆಲಸ ಇದೆ ಅಂತ ಅನಿಸ್ತಿರುತ್ತಲ್ವ, ಅದಕ್ಕೇನೆ ಬಾಡಿ ಪೇಯ್ನ್ ಬಂದ್ಬಿಟ್ಟಿರುತ್ತೆ, ತಲೆನೋವು ಸಹ ಬಂದ್ಬಿಟ್ಟಿರುತ್ತೆ. ಹೆಂಗಪ್ಪ ಈ ಕೆಲಸ ಮಾಡೋದು, ಅದು ಸಹ ಈ ಮಳೆಗಾಲದಲ್ಲಿ ಬಟ್ಟೆಗಳು ಬೆಡ್ಶೀಟ್ಗಳೆಲ್ಲ ಒಣಗಿಸೋ ಅಷ್ಟರಲ್ಲಿ ಸಾಕಾಗಿಬಿಡುತ್ತೆ. ಹಾಗೆ ಸ್ವಲ್ಪ ತಲೆನೋವು ಸಹ ಇತ್ತು, ಅದಕ್ಕೋಸ್ಕರ ಶುಂಠಿ ಮತ್ತು ಏಲಕ್ಕಿನ ಹಾಕಿ ಟೀ ಮಾಡ್ತಾಯಿದ್ದೀನಿ. ಇದಂತೂ ತಲೆನೋವಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಮೆಡಿಸನ್ ಯಾವುದು ಬೇಡ, ಈ ಶುಂಠಿ ಏಲಕ್ಕಿ ಹಾಕಿ ಟೀ ಮಾಡಿಕೊಂಡು ಬಿಸಿಯಾಗಿ ಕುಡಿದ್ರೆ ಪಟ್ಟಂತ ತಲೆನೋವು ಹೋಗಿಬಿಡುತ್ತೆ. ನಮ್ಮ ಮನೆಯಲ್ಲಿ ಹಾಗೇನೆ. ಯಾರಿಗಾದ್ರೂ ನೀವು ತಲೆನೋವು ಕಡಿಮೆ ಆಗಬೇಕು, ಯಾವುದೇ ಥರ ಮೆಡಿಸನ್ ಇಲ್ಲದೇನೆ ಅಂತಂದರೆ ಈ ಥರ ಶುಂಠಿ ಏಲಕ್ಕಿ ಟೀನ ಟ್ರೈ ಮಾಡಿ. ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಲವಂಗನ ಹಾಕ್ಕೊಂಡಿದ್ದೀನಿ. ಅದ್ರ ಫ್ರೇಗ್ರೆನ್ಸ್ ಫ್ಲೇವರ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಆನಿಯನ್ ಮತ್ತು ಕ್ಯಾಬೇಜ್ನ ಹಾಕಿ ಪಕೋಡ ಮಾಡ್ಕೊಳ್ಳೋಣ ಅಂತ ಎಣ್ಣೆನೂ ಸಹ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನೀರನ್ನು ಸಹ ಕುದಿಲಿಕ್ಕೆ ಇಟ್ಕೋಬೇಕು. ಈ ಟೀ ಪುಡಿ ಎಲ್ಲ ಹಾಕಿ ಬೆಂದ ನಂತರ ಈ ಶುಂಠಿ ಏಲಕ್ಕಿ ಏನು ಚೆಚ್ಚಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೋಬೇಕು. ಆವಾಗಲೇ ಅದ್ರ ಫ್ಲೇವರ್, ಫ್ರೇಗ್ರೆನ್ಸ್, ರುಚಿ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಾರಿ ಶುಂಠಿ ಜಾಸ್ತಿ ಹಾಕಿ ಕುದಿಸ್ಬಿಟ್ಟಾಗ ಹೆಂಗಾಗ್ಬಿಡುತ್ತೆ ಅಂದರೆ ಅದ್ರ ಘಾಟ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಅಲ್ಲಿ ಟೀ ಸೊಪ್ಪು ಕುದೀತಾ ಇರಲಿ, ಅಷ್ಟರಲ್ಲಿ ನಾವು ಪಕೋಡಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಆನಿಯನ್ ಪಕೋಡ ತಿಂತಾ ಇದ್ದರೆ ಈ ಥರ ಒಮ್ಮೆ ನೀವು ಕ್ಯಾಬೇಜ್ ಮತ್ತು ಆನಿಯನ್ನ ಹಾಕಿ ಪಕೋಡನ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಹೇಗೆ ಅಂದರೆ ಈ ಕಡೆ ಪಕೋಡ ಥರ ಕೂಡ ಇರುತ್ತೆ, ಹಾಗೆ ಇನ್ನೊಂದು ಸೈಡಲ್ಲಿ ನಾವು ಡ್ರೈ ಗೋಬಿ ತಿಂತೀವಲ್ವ ಆ ಥರ ರುಚಿ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಕ್ಯಾಬೇಜ್ನ ಸ್ವಲ್ಪ ತೊಗೊಂಡಿದ್ದೀನಿ, ಜಸ್ಟ್ ಒನ್ ಟೈಮ್ಗಾಗಲಿ ಅಂತ. ಒಬ್ಬೊಬ್ಬರಿಗೆ ಒಂದು ನಾಲ್ಕು ಪಕೋಡ ಬಂದರೆ ಸಾಕು ಅಂತ. ಕೆಲವೊಂದು ಸಾರಿ ಹೇಗೆ ಅಂದರೆ ನಮಗೆ ಗೊತ್ತೇ ಇರೋದಿಲ್ಲ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಟ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡಿ ಇಟ್ಬಿಟ್ಟಿರ್ತೀವಿ, ತಿಂದು ಬೇಜಾರಾಗ್ಬಿಟ್ಟಿರುತ್ತೆ, ಇನ್ನೊಂದು ಸಾರಿ ಮಿಕ್ಕೋಗ್ಬಿಟ್ಟಿರುತ್ತೆ. ಅದರ ಬದಲು ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸ್ಬೇಕು. ಆದಷ್ಟು ಕಡಿಮೆ ಮಾಡಿಕೊಂಡ್ರೇ ನಮಗೆ ನೆಕ್ಸ್ಟ್ ಟೈಮ್ ತಿನ್ನಬೇಕು ಅಂತ ಅನಿಸೋದು. ಒಂದೇ ಸಾರಿ ಮುಖಕ್ಕೆ ಹೊಡೆದಾಗ ಆಗ್ಬಿಡ್ತು ಅಂತಂದರೆ ನೆಕ್ಸ್ಟ್ ಟೈಮ್ ತಿನ್ನಬೇಕು ಅಂತಲೇ ಅನಿಸಲ್ಲ. ಅದಕ್ಕೋಸ್ಕರ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಯಾಬೇಜ್ನ ಕಟ್ ಮಾಡಿಕೊಂಡು ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಈರುಳ್ಳಿನೂ ಸಹ ಮೀಡಿಯಮ್ ಆಗಿ ಅಂದರೆ ಸಣ್ಣದಾಗೇ ಕಟ್ ಮಾಡ್ಕೊಂಡಿದ್ದೀನಿ, ಆದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಖಾರಕ್ಕೋಸ್ಕರ ಅಂತ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ನೀವೇನಾದ್ರೂ ಅಚ್ಕಾರದ ಪುಡಿ ಹಾಕೋತಿದ್ದೀರಾ ಅಂತಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕೋತಾ ಇಲ್ಲ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ಮಿಕ್ಸಿಂಗ್ ಬೌಲ್ಗೆ ಏನು ಕಟ್ ಮಾಡಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಕ್ಯಾಬೇಜ್, ಅದು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೇಕು ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು. ನಂತರ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಅಜ್ವೈನ ಕ್ರಷ್ ಮಾಡಿ ಸೇರಿಸ್ಕೋತೀನಿ. ಅಂದರೆ ಕೈಯಿಂದನೇ ಅದ್ರ ಅರೋಮಾ ಎಲ್ಲ ಬಿಟ್ಕೊಳ್ಳಿ ಅಂತ ಈ ಥರ ಉಜ್ಜಿ ಸೇರಿಸ್ಕೊಳ್ಳೋದು. ಬೇಕು ಅಂದರೆ ನೀವು ಜೀರಿಗೆನೂ ಸಹ ಸೇರಿಸ್ಕೋಬೋದು. ನಂತರ ಇದನ್ನು ಡ್ರೈ ಮಿಕ್ಸ್ನ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನಾವು ಕ್ಯಾಬೇಜ್ನ ತೊಳೆದಿರ್ತೀವಲ್ವ ಅದರಲ್ಲೇ ಸ್ವಲ್ಪ ನೀರಿನಂಶ ಇರುತ್ತೆ, ಹಾಗೆ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಇನ್ನೊಂದು ಸ್ವಲ್ಪ ನೀರಿನಂಶ ಬಿಟ್ಕೊಳ್ಳುತ್ತೆ. ಬೇಕು ಅಂದರೆ 2-3 ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ಗಟ್ಟಿಯಾಗಿಯೇ ಇರಬೇಕು, ಬೋಂಡ ಅದಕ್ಕೆ ಕಲಿಸ್ಕೋಬಾರ್ದು. ಈ ಥರ ಗಟ್ಟಿಯಾಗಿಯೇ ಇದ್ದರೆ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರೂ ಬೋಂಡ ಥರ ಮಾಡ್ಕೋತಿದ್ದೀರಾ ಇದನ್ನು ಅಂತಂದರೆ ಸ್ವಲ್ಪ ತೆಳ್ಳು ಕಲಿಸ್ಕೊಂಡು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕಿ ಮಾಡಿಕೊಂಡ್ರೆ ಬೋಂಡ ಥರ ಸಾಫ್ಟಾಗಿ ಕೂಡ ರೆಡಿ ಆಗುತ್ತೆ. ಹಾಗೆ ಎಣ್ಣೆ ಸಹ ಕಾದಿತ್ತು, ಪಕೋಡನ ಹಾಕಿದ್ದೀನಿ. ಇನ್ನೊಂದು ಸೈಡಲ್ಲಿ ಟೀ ಸೊಪ್ಪು ಸಹ ಕಾದಿತ್ತು. ಹಾಗೆ ಅದಕ್ಕೆ ಕ್ರಷ್ ಮಾಡಿಟ್ಕೊಂಡಿರುವಂಥ ಶುಂಠಿನೆಲ್ಲ ಸೇರಿಸ್ಕೊಂಡು ಕುದಿಸ್ಕೊಂಡು ಹಾಲು ಮತ್ತು ಸಕ್ಕರೆನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಒಂದೇ ಟೈಮ್ನಲ್ಲಿ ಬಿಸಿಯಾಗಿರುವಂಥ ಶುಂಠಿ ಏಲಕ್ಕಿ ಟೀ ಸಹ ರೆಡಿ ಆಯಿತು. ಹಾಗೆ ಸೂಪರ್ ಕ್ರಿಸ್ಪಿ ಆಗಿರುವಂಥ ಪಕೋಡ ಸಹ ರೆಡಿ ಆಯಿತು. ಅದು ಕೂಡ ಕ್ಯಾಬೇಜ್ ಆನಿಯನ್ ಪಕೋಡ. ಈ ಟೈಮ್ನಲ್ಲಂತೂ ಮಳೆ ಬರ್ತಾ ಇರುತ್ತೆ, ಈ ಸಂಜೆ ಆಯಿತು ಅಂದರೆ ಸಾಕು ಏನಾದ್ರೂ ಬಿಸಿಯಾಗಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತಿನ್ನಬೇಕು ಅನಿಸ್ತಿರುತ್ತೆ. ಆವಾಗ ಈ ಥರ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗ್ಬೋದು ಅಂತ. ಹಾಗೆ ಟಿ ವಿ ನೋಡ್ತಾ ಪಕೋಡ ತಿಂತಾ ಟೀ ಕುಡಿತಾ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.